ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಪಿಗ್ಮೆಂಟೇಷನ್ಗೆ ನೆಕ್ಸ್ಟ್ ರುಟೀನ್, ಅಂದರೆ ನನ್ನ ಪಿಗ್ಮೆಂಟೇಷನ್ ರುಟೀನ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಬಂದಿದ್ದೀನಲ್ವಾ. ಇವತ್ತಿನ ಪಿಗ್ಮೆಂಟೇಷನ್ ಕಮ್ಮಿ ಮಾಡೋದಕ್ಕೆ ಯಾವ ಥರ ನಾನು ಹೋಮ್ ರೆಮಿಡಿಗಳನ್ನ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ. ಓಕೆನಾ? ಬನ್ನಿ ಈಗ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಏನು ಮಾಡಬೇಕು, ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಕ್ಲಿಕ್ ಮಾಡಿಕೊಂಡು, ಹಾಗೆ ವಿಡಿಯೋದಲ್ಲಿ ಬರುವಂಥ ಆ್ಯಡ್ಗಳನ್ನು ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಬೇಕು. ಓಕೆನಾ? ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ, ಇದರಲ್ಲಿ 4 ಸ್ಟೆಪ್ ಇರುತ್ತೆ. ಅದರಲ್ಲಿ ಮೊದಲನೇ ಸ್ಟೆಪ್ ಏನಪ್ಪ ಅಂತಂದರೆ ರಾ ಮಿಲ್ಕಲ್ಲಿ ನಮ್ಮ ಫೇಸನ್ನು ಕ್ಲೀನ್ ಮಾಡ್ಕೊಳ್ಳೋದು. ಓಕೆನಾ? ಸ್ವಲ್ಪ ಕಾಟನ್ ತಗೊಳ್ಳಿ. ಕಾಟನ್ಗೆ ಸ್ವಲ್ಪ ಹಾಲನ್ನು ಡಿಪ್ ಮಾಡಿಕೊಂಡು ನೀಟಾಗಿ ನಮ್ಮ ಫೇಸನ್ನು ಕ್ಲೀನ್ ಮಾಡ್ಕೊಳ್ಳೋದು. ಅಂದರೆ ನಮ್ಮ ಫೇಸಲ್ಲಿ ಯಾವುದನ್ನ ಕ್ರೀಮ್ ಆಗಲಿ ಡಸ್ಟ್ ಆಗಲಿ ಏನಾದ್ರು ಇತ್ತು ಅಂತಂದರೆ ಎಲ್ಲ ರಿಮೂವ್ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಈ ರೀತಿ ರಾ ಮಿಲ್ಕಿಂದ ನಮ್ಮ ಫೇಸನ್ನು ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ಅದು ಫಸ್ಟ್ ಸ್ಟೆಪ್. ನೀಟಾಗಿ ಫೇಸಲ್ಲಿರುವಂಥ ಡಸ್ಟನ್ನು ನಾನು ಈ ರೀತಿ ರಿಮೂವ್ ಮಾಡ್ಕೊಂಡಿದ್ದೀನಿ. ಓಕೆನಾ? ನೋಡಿ, ಕಾಟನ್ ಯಾವ ರೀತಿ ಬಣ್ಣ ಚೇಂಜ್ ಆಗಿದೆ. ಈ ರೀತಿ ನೀಟಾಗಿ 2 ರಿಂದ 3 ಸತಿ ನಾವು ಹಾಲನ್ನು ಡಿಪ್ ಮಾಡಿಕೊಂಡು ಕಾಟನಲ್ಲಿ ಫೇಸನ್ನು ಕ್ಲೀನ್ ಮಾಡೋದ್ರಿಂದ ಯಾವುದೇ ರೀತಿಯ ಡಸ್ಟ್ ಇದ್ರೂ ಕೂಡ ಬಂದ್ಬಿಡುತ್ತೆ, ಫೇಸ್ ಕ್ಲೀನ್ ಆಗುತ್ತೆ. ಅಂದರೆ ನಾವು ಮಾಡುವಂಥ ನೆಕ್ಸ್ಟ್ ಸ್ಟೆಪ್ಗಳು, ನಾವು ಹಾಕುವಂಥ ಹೋಮ್ ರೆಮಿಡೀಸ್ ಪ್ರತಿಯೊಂದು ನಮ್ಮ ಸ್ಕಿನ್ನಿಗೆ ನೀಟಾಗಿ ಅಬ್ಸರ್ವ್ ಆಗೋದಕ್ಕೆ ಸಹಕಾರಿಯಾಗುತ್ತೆ. ಅದಕ್ಕೋಸ್ಕರ ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಕಾಟನ್ ಕಲರ್ ಚೇಂಜ್ ಆಗಿದೆ. ಓಕೆನಾ? ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಮಗೆ ಬೇಕಾಗಿರೋದು ಗ್ಲಿಸರಿನ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಹಾಕ್ಕೊತೀನಿ. ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ರೋಸ್ ವಾಟರು, ಡ್ರಾಪ್ಸ್ ಆಗುವಷ್ಟು ನಿಂಬೆ ರಸ, ಇಷ್ಟನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈಗ ಮಿಕ್ಸ್ ಮಾಡ್ಕೊಂಡಿರುವಂಥ ಮಿಶ್ರಣವನ್ನು ಒಂದು ಕಾಟನಲ್ಲಿ ಡಿಪ್ ಮಾಡಿಕೊಂಡು ನೀಟಾಗಿ ಫೇಸಿಗೆ ಅಪ್ಲೈ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ಸನ್ ಟ್ಯಾನ್ ಆಗಿರ್ಬೋದು, ಸನ್ ಬರ್ನ್ ಆಗಿರ್ಬೋದು, ಹಾಗೆ ಬ್ಲೀಚಿಂಗ್ ಎಫೆಕ್ಟ್ ಕೊಡುತ್ತೆ ಈ ಒಂದು ರೆಮಿಡಿ, ಹೋಮ್ ರೆಮಿಡಿ. ಖಂಡಿತ ಇದನ್ನು ಟ್ರೈ ಮಾಡೋಕ್ಕೂ ಮುಂಚೆ ಏನು ಮಾಡಬೇಕು, ಪ್ಯಾಚ್ ಟೆಸ್ಟ್ ಕೈ ಮೇಲೆ ಹಾಕಿ ಈ ಒಂದು ರೆಮಿಡಿಗಳನ್ನು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಕೈಗೆ ಹಾಕಿ ನೀಟಾಗಿ ಕೈಗೆ ಇಲ್ಲಿ ಹಾಕಿ, ನಿಮ್ಗೆ ಯಾವುದೇ ರೀತಿಯ ಇರಿಟೇಷನ್ನು ಯಾವುದೇ ರೀತಿ ಆಗಲಿಲ್ಲ ಅಂತಂದರೆ ಧಾರಾಳವಾಗಿ ನೀವು ಉಪಯೋಗಿಸ್ಬೋದು. ಓಕೆನಾ? ಪ್ಯಾಚ್ ಟೆಸ್ಟ್ ಕಂಪಲ್ಸರಿ ಪ್ರತಿಯೊಬ್ಬರು ಮಾಡಿ. ಯಾಕೆ ಅಂತಂದರೆ ಪ್ರತಿಯೊಬ್ಬರಿಗೂ ಒಬ್ಬೊಬ್ರದ್ದು ಒಂದೊಂಥರ ಇರುತ್ತೆ ಸ್ಕಿನ್ನು. ಹಾಗಾಗಿ ಪ್ಯಾಚ್ ಟೆಸ್ಟನ್ನು ಮಾಡಿನೇ ಹೋಮ್ ರೆಮಿಡಿ ಆಗಿರ್ಬೋದು, ಆಯುರ್ವೇದಿಕ್ ಆಗಿರ್ಬೋದು ಯೂಸ್ ಮಾಡಿ. ಓಕೆನಾ? ನೀಟಾಗೆ ಫೇಸ್ಗೆ ನಿಮ್ಮ ಬಂಗ್ ಎಲ್ಲಿದೆ ಅಲ್ಲಿ ಸ್ವಲ್ಪ ನೀಟಾಗೇ ಹಾಕಿ, ಜೊತೆಗೆ ಸ್ವಲ್ಪ ರಬ್ಬು ಕೂಡ ಮಾಡಿ. ಒಂದು 15 ರಿಂದ 20 ನಿಮಿಷ ನಮ್ಮ ಫೇಸ್ ಮೇಲೆ ಇರಬೇಕಾಗುತ್ತೆ. ಓಕೆನಾ? 15 ನಿಮಿಷ. ನೋಡಿ, ಈಗ ಒಂದು 15 ರಿಂದ 20 ನಿಮಿಷ ನಾನು ಇದನ್ನು ಅಪ್ಲೈ ಮಾಡಿ ಆಗಿದೆ. ಈಗ ಇದನ್ನು ರಿಮೂವ್ ಮಾಡ್ತೀನಿ. ಒಂದು ಕಾಟನಲ್ಲಿ ಸ್ವಲ್ಪ ನೀರನ್ನು ಡಿಪ್ ಮಾಡಿಕೊಂಡು ನೀಟಾಗಿ ಈ ರೀತಿ ರಿಮೂವ್ ಮಾಡ್ಕೋಬೇಕು. ಹಾಗೆ ರಿಮೂವ್ ಮಾಡ್ಕೊಂಡಿದ್ದೀನಿ. ಈಗ ನೋಡಿ, ಈಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಮ್ಮ ಮಿರಾಕಲ್ ಆಯಿಲು ನಲಪ ಮರಾಡಿ ತೈಲಮು. ಓಕೆನಾ? ಇದನ್ನು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಕೈಗೆ ತಗೊತೀನಿ. ನೋಡಿ, ಇಷ್ಟೇ, ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅಷ್ಟೇ. ನೀಟಾಗಿ ಈ ರೀತಿ 2 ಕೈಗೆ ರಬ್ ಮಾಡಿಕೊಂಡು ನೀಟಾಗಿ ಫೇಸ್ಗೆ ಒಂದು 10 ನಿಮಿಷ ಚೆನ್ನಾಗಿ ಮಸಾಜ್ ಕೊಡಿ. ನಿಮ್ಮ ಫೇಸ್ಗೆ ನೀವು ಎಷ್ಟು ಮಸಾಜ್ ಕೊಡ್ತೀರಾ ಅಷ್ಟು ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ. ಜೊತೆಗೆ ಹಾಕಿರುವಂಥ ಆಯಿಲು ಕೂಡ ನಿಮ್ಮ ಸ್ಕಿನ್ ನೀಟಾಗಿ ಅಬ್ಸರ್ವ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ನೋಡಿ, ಈಗ ಒಂದು 5 ನಿಮಿಷ ಚೆನ್ನಾಗಿ ಮಸಾಜ್ ಕೊಟ್ಟಿದ್ದೀನಿ. ಈಗ ಒಂದು 10 ರಿಂದ 15 ನಿಮಿಷ ಈ ಆಯಿಲು ನಮ್ಮ ಫೇಸ್ ಮೇಲೆ ಇರಬೇಕು. ನಾವು ಹಾಕಿರುವಂಥ ಆಯಿಲು ನೀಟಾಗಿ ನಮಗೆ ಅಬ್ಸರ್ವ್ ಆಗಬೇಕು. ಈ ನಲಪ ಮರಾಡಿ ತೈಲ ಅದು ನಿಜ ಹೇಳ್ತೀನಿ, ತುಂಬ ಅದ್ಭುತವಾದಂಥ ಒಂದು ಆಯುರ್ವೇದಿಕ್ ಪ್ರಾಡಕ್ಟು. ಇದು ಕೋಟೆಕಲ್ ಶಾಪ್ ಎಲ್ಲೆಲ್ಲಿ ನಿಮ್ಮ ಮನೆಗಳ ಹತ್ರ ಇರುತ್ತೆ ಅಲ್ಲಿ ಸಿಗುತ್ತೆ. ಜೊತೆಗೆ ಆನ್ಲೈನಲ್ಲೂ ಕೂಡ ಸಿಗುತ್ತೆ.
ಆನ್ಲೈನಲ್ಲೂ ಕೂಡ ನೀವು ಬೈ ಮಾಡ್ಬೋದು. ಪ್ರತಿಯೊಬ್ಬರು ನೀವು ಪಿಗ್ಮೆಂಟೇಷನ್ ಇದ್ದವರಾಗಿರ್ಬೋದು, ಮೆಲಾಸ್ಮಾ ಇದ್ದವರಾಗಿರ್ಬೋದು, ಮತ್ತು ಮುಖದಲ್ಲಿ ಒಂದು ರೀತಿ ಡಲ್ನೆಸ್ ಇದ್ದವರಾಗಿರ್ಬೋದು, ಎಲ್ಲರೂ ಕೂಡ ಅದು ಯಾವುದೇ ರೀತಿ ಇಲ್ಲ ಅಂದರೂ ಕೂಡ ಕಲರ್ ಬರೋದಕ್ಕಾದರೂ ಕೂಡ ಈ ಒಂದು ನಲಪ ಮರಾಠಿ ತೈಲವನ್ನು ಉಪಯೋಗಿಸ್ಬೋದು. ಖಂಡಿತ ಆನ್ಲೈನಲ್ಲೂ ಸಿಗುತ್ತೆ. ಜೊತೆಗೆ ಕೋಟೆಕಲ್ ಶಾಪ್ ಎಲ್ಲೆಲ್ಲಿದೆ, ಕೇರಳದವರ ಕೋಟೆಕಲ್ ಶಾಪ್ಗಳು ಎಲ್ಲೆಲ್ಲಿದೆ ಅಲ್ಲೆಲ್ಲ ಸಿಗುತ್ತೆ. ಖಂಡಿತ ಬೈ ಮಾಡಿ. ರೇಟು ಕೂಡ ಜಾಸ್ತಿ ಇಲ್ಲ, 240+ ಏನೋ ಇದೆ ಅಷ್ಟೇ. ಓಕೆನಾ. ಈಗ ಈ ಆಯಿಲ್ ಒಂದು 10 ರಿಂದ 15 ನಿಮಿಷ ಆದಮೇಲೆ ಅಬ್ಸರ್ವ್ ಆಗಲಿ ನೀಟಾಗಿ, ಆಮೇಲೆ ಸಿಗ್ತೀನಿ ನೋಡಿ ಫ್ರೆಂಡ್ಸ್. ಈಗ ಒಂದು 15 ರಿಂದ 20 ನಿಮಿಷ ಆಯಿಲನ್ನು ಮಸಾಜ್ ಮಾಡಿ ಬಿಟ್ಟಿದ್ದೆ, ನಲಪ ಮರಾಠಿ ತೈಲಂ. ಈಗ ಇದನ್ನು ಒಂದು ಕಾಟನ್ನಿಂದ ನೀಟಾಗಿ ರಿಮೂವ್ ಮಾಡ್ಕೊತೀನಿ. ಓಕೆ, ನಾನು ನೋಡಿ ಈಗ ಆಯಿಲನ್ನೆಲ್ಲ ನೀಟಾಗಿ ರಿಮೂವ್ ಮಾಡ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಸ್ಟೆಪ್ಗೆ ಹೋಗೋಣ ನೋಡಿ. ಈಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಜಾಕಾಯಿ ಪೌಡರು ಒಂದು 1/4 ಟೀ ಸ್ಪೂನ್, ಹಾಗೆ ಒಂದು 1/4 ಟೀ ಸ್ಪೂನ್ ಚಕ್ಕೆ ಪೌಡರು. ನಾವು ಅಡುಗೆಗೆಲ್ಲ ಉಪಯೋಗಿಸ್ತೀವಲ್ವಾ ಚಕ್ಕೆ, ಅದನ್ನು ನೀಟಾಗಿ ಮಿಕ್ಸಿನಲ್ಲಿ ಪುಡಿ ಮಾಡ್ಕೊಂಡಿರುವಂಥ ಚಕ್ಕೆಯ ಪೌಡರ್ ಅದು. ಚಕ್ಕೆ ಪೌಡರು ಕೂಡ ಅಷ್ಟೇ ನಮ್ಮ ಸ್ಕಿನ್ ಮೇಲಿರುವಂಥ ಡಾರ್ಕ್ ಸರ್ಕಲ್ಸು, ಪಿಗ್ಮೆಂಟೇಷನ್ನು ಇದನ್ನೆಲ್ಲ ತೆಗೆಯೋದಕ್ಕೆ ತುಂಬಾ ಸಹಕಾರಿಯಾಗಿರುತ್ತೆ. ಹಾಗೆ ಜಾಕಾಯಿ ಅಂತೂ ಹೇಳೋದೇ ಬೇಡ, ನಮ್ಮ ಸ್ಕಿನ್ನಿಗೆ ಒಂದು ವರದಾನ ಅಂತಲೇ ಹೇಳ್ಬೋದು ಜಾಕಾಯಿ. ಹಾಗಾಗಿ ಜಾಕಾಯಿ ಪೌಡರ್ ಹಾಕ್ಕೊಂಡಿದ್ದೀನಿ, ಹಾಗೆ ಚಕ್ಕೆ ಪೌಡರ್ ಹಾಕ್ಕೊಂಡಿದ್ದೀನಿ, ಹಾಗೆ ಒಂದು 1/4 ಟೀ ಸ್ಪೂನ್ ಕಸ್ತೂರಿ ಅರಿಶಿನ, ಹಾಗೆ ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಮುಲೇತಿ, ಹಾಗೆ ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಆಲಮ್ ಅಥವಾ ಪಿಟ್ಕರಿ ಅಂತ ಕರೀತಾರೆ, ಅದನ್ನು ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ. ಇಲ್ಲಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಆಲೂಗಡ್ಡೆ ರಸವನ್ನು ನಾನು ಸುಮಾರು ಒಂದು ಅರ್ಧ ಗಂಟೆ ಮುಂಚೆನೇ ತೆಗೆದಿಟ್ಕೊಂಡಿದ್ದೆ. ಈ ಆಲೂಗಡ್ಡೆ ರಸದಲ್ಲಿ ಈ ಮೇಲ್ಗಡೆ ಕಾಣ್ತಾ ಇದೆಯಲ್ಲ, ಆ ರಸ ನಮಗೆ ಉಪಯೋಗಿಸೋಕ್ಕೆ ಆಗೋದಿಲ್ಲ, ಉಪಯೋಗಿಸಬಾರ್ದು. ಕೆಳಗಡೆ ಏನು ಸ್ಟಾರ್ಚ್ ಕೂತಿದೆ ನೋಡಿ ವೈಟ್ ಕಲರು, ಅದನ್ನು ಮಾತ್ರ ಉಪಯೋಗಿಸ್ಬೇಕು. ಹಾಗಾಗಿ ಇವಾಗ ಇದರಲ್ಲಿ ಈ ಮೇಲ್ಗಡೆ ಇರುವಂಥ ಆಲೂಗಡ್ಡೆ ನೀರೇನಿದೆ ಅದನ್ನು ತೆಗಿತೀನಿ ನೋಡಿ. ಈ ಆಲೂಗಡ್ಡೆ ಸ್ಟಾರ್ಚ್ ಏನಿದೆ ಅದನ್ನು ಮಾತ್ರನೇ ಹಾಕ್ಕೊಬೇಕು ನೋಡಿ. ಅದು ಕೂಡ ಒಂದು ಸ್ಪೂನ್ ಆಗುವಷ್ಟು ಆಲೂಗಡ್ಡೆ ಸ್ಟಾರ್ಚ್ ಸಿಕ್ಕಿದೆ. ಇದ್ರ ಜೊತೆಗೆ ನಾವು 1 ಸ್ಪೂನ್ ಆಗುವಷ್ಟು ಮೊಸರು, ನಾವು ಏನು ಹಾಕ್ಕೊಂಡಿದ್ದೀವಿ ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಎಷ್ಟು ಬೇಕಾಗುತ್ತೆ 1 ಸ್ಪೂನು 1.5 ಸ್ಪೂನ್ ನೋಡಿಕೊಂಡು ಹಾಕ್ಕೊಂಡು ಈ ರೀತಿ ನೀಟಾಗಿ ಫೇಸಿಗೆ ಅಪ್ಲೈ ಮಾಡೋದಕ್ಕೆ ನಮಗೆ ಯಾವ ರೀತಿ ಬೇಕೋ ಆ ರೀತಿ ಮಿಕ್ಸ್ ಮಾಡ್ಕೋಬೇಕು. ಚಕ್ಕೆ ಪೌಡರು ಹಾಗೆ ಜಾಕಾಯಿ ಈ ಎರಡರ ಒಂದು ಅದ್ಭುತವಾಗಿ ಕೆಲಸ ಮಾಡುತ್ತೆ ನಮ್ಮ ಸ್ಕಿನ್ ಮೇಲೆ. ಹಾಗಾಗಿ ಚಕ್ಕೆ ಜೊತೆಗೆ ಜಾಕಾಯಿ ಪೌಡರು, ಮೊಸರು ಇದನ್ನು ಪ್ಯಾಕ್ ಹಾಕ್ಕೊಳ್ತಾ ಬಂದರೆ ತುಂಬಾ ಚೆನ್ನಾಗಾಗುತ್ತೆ. ಫೇಸ್ ಮೇಲಿರುವಂಥ ಕಲೆಗಳೆಲ್ಲ ಕಡಿಮೆ ಆಗುತ್ತೆ. ಈಗ ಇದು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ. ಈಗ ಮಿಕ್ಸ್ ಮಾಡ್ಕೊಂಡಿರುವಂಥ ಈ ಮಿಶ್ರಣವನ್ನು ನೀಟಾಗಿ ಫೇಸ್ ಮೇಲೆ ಅಪ್ಲೈ ಮಾಡ್ಕೊತೀನಿ. ಇದ್ರ ಜೊತೆಗೆ ಲವಂಗದ ಎಣ್ಣೆ ಮಾಡಿಕೊಂಡು ಅದನ್ನು ಕೂಡ ಉಪಯೋಗಿಸ್ಬೋದು. ಲವಂಗದ ಎಣ್ಣೆ ಅಂತಂದರೆ ಲವಂಗವನ್ನು ಕೊಬ್ಬರಿ ಎಣ್ಣೆನಲ್ಲಿ ಚೆನ್ನಾಗಿ ಒಂದು 10 ನಿಮಿಷ ಕುದಿಸ್ಬೇಕು. ಕುದಿಸಿ ಆ ಎಣ್ಣೆಯನ್ನು ಶೋಧಿಸಿ ಇಟ್ಕೊಂಡು ನಾವು ನೈಟಲ್ಲಿ ಮಸಾಜ್ ಕೊಟ್ಟು ಮಲಗೋದ್ರಿಂದನೂ ಕೂಡ ನಮ್ಮ ಸ್ಕಿನ್ನು ಟೈಟ್ ಆಗುತ್ತೆ. ಅದನ್ನು ಕೂಡ ಟ್ರೈ ಮಾಡ್ಬೋದು. ಕೆಲವರಿಗೆ ಏಜ್ಗೆ ಮುಂಚೆನೇ ಸ್ಕಿನ್ನು ಒಂದು ರೀತಿಲಿ ಜೋತ್ ಬಿದ್ದಂಗೆ ಆಗಿರುತ್ತೆ ಅಂಥವ್ರು ಆ ಒಂದು ಹೋಮ್ ರೆಮಿಡಿಯನ್ನು ಯೂಸ್ ಮಾಡಿದ್ರೆ ಸ್ಕಿನ್ ಟೈಟ್ನ್ ಆಗುತ್ತೆ. ಸ್ಕಿನ್ ಟೈಟ್ನಿಂಗೋಸ್ಕರ ಎಷ್ಟೊಂದೆಲ್ಲ ಟ್ರೀಟ್ಮೆಂಟ್ಗಳಿಗೆ ಹೋಗ್ತಾರೆ, ಕೆಲವರು ದುಡ್ಡನ್ನು ಖರ್ಚು ಮಾಡ್ತಾರೆ. ಅದು ಸಾವಿರಾರು ರೂಪಾಯಿ ತಗೊತಾರೆ ಹೊರಗಡೆ ಪಾರ್ಲರಲ್ಲಿ ಆಗಿರ್ಬೋದು, ಯಾವುದೇ ರೀತಿಯ ಟ್ರೀಟ್ಮೆಂಟ್ ಮಾಡೋ ಅಂಥ ಒಂದು ಸ್ಕಿನ್ ಟ್ರೀಟ್ಮೆಂಟ್ಗಳು ಮಾಡೋ ಅಂಥ ಕಡೆ ಸಾವಿರಾರು ರೂಪಾಯಿ ತಗೊಂಡು ಆ ಒಂದು ಟ್ರೀಟ್ಮೆಂಟನ್ನು ಮಾಡ್ತಾರೆ. ಅದನ್ನು ಈಸಿಯಾಗಿ ಮನೆಯಲ್ಲೇ ಸಿಗುವಂಥ ಪದಾರ್ಥಗಳಿಂದ ನಾವು ಮಾಡ್ಕೋಬೋದು. ಅದನ್ನು ಕೂಡ ನಿಮ್ಮ ಮುಂದೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡಿ ತೋರಿಸ್ತೀನಿ. ಲವಂಗದ ಎಣ್ಣೆಯಿಂದ ನಮ್ಮ ಸ್ಕಿನ್ ಹೇಗೆ ಟೈಟ್ನಿಂಗ್ ಆಗುತ್ತೆ ಅಂಥೇಳಿ ನಾನು ನೀಟಾಗಿ ಅಪ್ಲೈ ಮಾಡ್ಕೊಂಡಿದ್ದೀನಿ. ಅದ ಇದು ಕೂಡ ಪ್ರತಿಯೊಂದೂ ನೀವು ಪ್ಯಾಚ್ ಟೆಸ್ಟ್ ಮಾಡಬೇಕು. ಇದನ್ನ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಕೈ ಮೇಲೆ ಹಾಕಿ ಪ್ಯಾಚ್ ಟೆಸ್ಟ್ ಮಾಡಿ ಆಮೇಲೆ ನಿಮ್ಮ ಫೇಸ್ಗೆ ಹಾಕೋಬೇಕಾಗುತ್ತೆ. ಯಾಕೆಂತಂದರೆ ಕೆಲವರಿಗೆ ಕೆಲವೊಂದು ಅಲರ್ಜಿ ಇರುತ್ತೆ. ಹಾಗಾಗಿ ಯಾವುದನ್ನೇ ಡೈರೆಕ್ಟಾಗಿ ನೀವು ಫೇಸ್ ಮೇಲೆ ಅಪ್ಲೈ ಮಾಡ್ಲಿಕ್ಕೆ ಹೋಗಬೇಡಿ. ಯಾಕೆಂತಂದರೆ ಸ್ಕಿನ್ ತುಂಬಾ
ಸೂಕ್ಷ್ಮ, ಹಾಗೆ ಕೆಲವರಿಗೆ ತುಂಬಾ ಸೆನ್ಸಿಟಿವ್ ಸ್ಕಿನ್ ಇರುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ, ಪ್ರತಿಯೊಂದು ಏನೇ ಒಂದು ಹೋಮ್ ರೆಮಿಡಿ ಆಗಲಿ ಆಯುರ್ವೇದಿಕ್ ಆಗಲಿ ಪ್ಯಾಚ್ ಟೆಸ್ಟ್ ಮಾಡಿ ನಿಮಗೆ ಓಕೆ, ಪ್ಯಾಚ್ ಟೆಸ್ಟಲ್ಲಿ ನೀವು ರಿಸಲ್ಟ್ ಓಕೆ ಆಯಿತು ಅಂತಂದರೆ ಮಾತ್ರನೇ ಫೇಸ್ ಮೇಲೆ ಅಪ್ಲೈ ಮಾಡಿ. ಕೆಲವ್ರಿಗೆ ಅದು ರಿಯಾಕ್ಷನ್ ಆಗೋ ಸಾಧ್ಯತೆಗಳಿರುತ್ತೆ. ಹಾಕ್ಕೊಂಡ ಮೇಲೆ ಪ್ಯಾಚ್ ಟೆಸ್ಟಲ್ಲಿ ಓಕೆ ಅನಿಸಿದ್ರು ಕೂಡ ಫೇಸ್ ಮೇಲೆ ಹಾಕಿದ ತಕ್ಷಣ ಒಂಥರ ಉರಿ ಬರೋದು ಅದೆಲ್ಲ ಆಗುತ್ತೆ. ಅದರಿಂದ ಹೇಳ್ತಾ ಇದ್ದೀನಿ, ದಯವಿಟ್ಟು ಪ್ಯಾಚ್ ಟೆಸ್ಟ್ ಮಾಡ್ದಲೇ ಯಾವುದನ್ನು ಕೂಡ ಉಪಯೋಗಿಸೋಕ್ಕೆ ಹೋಗಬೇಡಿ. ಓಕೆನಾ? ನೋಡಿ, ಇವಾಗ ನೀಟಾಗಿ ಅಪ್ಲೈ ಮಾಡ್ಕೊಂಡಿದ್ದೀನಿ ಫೇಸ್ ಪೂರ್ತಿ. ಈಗ ಒಂದು 20 ರಿಂದ 25 ನಿಮಿಷ ಇದು ಒಂದು ಮುಕ್ಕಾಲು ಭಾಗ ಡ್ರೈ ಆಗಬೇಕು. ಓಕೆನಾ? ಮುಕ್ಕಾಲು ಭಾಗ ಡ್ರೈ ಆದಮೇಲೆ ನಾನು ಮತ್ತೆ ಸಿಗ್ತೀನಿ. ಸೆಮಿ ಡ್ರೈ ಆಗಿದೆ ಅಂದರೆ ಪೂರ್ತಿಯಾಗಿ ಡ್ರೈ ಆಗಿಲ್ಲ, ಒಂದು 75% ಡ್ರೈ ಆಗಿದೆ. ಓಕೆನಾ? ಈಗ ಜಸ್ಟ್ ಒಂದು ಸೈಡು ನಿಮಗೆ ರಿಮೂವ್ ಮಾಡಿ ತೋರಿಸ್ತೀನಿ ನೋಡಿ. ಒಳ್ಳೆ ಗ್ಲೋ ಕೊಡುತ್ತೆ. ಚಕ್ಕೆ ಮತ್ತು ಜಾಕಾಯಿ, ಏನು ನಾವು ಚಕ್ಕೆ ಮತ್ತು ಜಾಕಾಯಿ ಪೌಡರ್ ಹಾಕಿದೀವಲ್ವ ಈ ಒಂದು ಫೇಸ್ ಪ್ಯಾಕ್ಗೆ, ತುಂಬ ಒಳ್ಳೆ ರೆಮಿಡಿ ಅದು. ಪಿಗ್ಮೆಂಟೇಷನ್ ಇದ್ದವ್ರಿಗೆ ಪಿಗ್ಮೆಂಟೇಷನನ್ನು ಲೈಟ್ ಮಾಡ್ತಾ ಬರುತ್ತೆ. ಓಕೆನಾ? ಈಗ ಇದನ್ನು ನೀಟಾಗಿ ವಾಶ್ ಮಾಡ್ಕೊಂಬರ್ತೀನಿ. ವಾಶ್ ಮಾಡಬೇಕಾದ್ರೆ ಜೆಂಟಲ್ ಆಗಿ ನೀಟಾಗಿ ಮಸಾಜ್ ಕೊಟ್ಟು ಅದನ್ನು ಸ್ವಲ್ಪ ತೇವ ಮಾಡಿಕೊಂಡು ಮತ್ತೆ ವಾಶ್ ಮಾಡಬೇಕು. ಓಕೆನಾ? ನೋಡಿ, ಈಗ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಜಾಕಾಯಿ ಆಗಿರ್ಬೋದು, ಚಕ್ಕೆ ಆಗಿರ್ಬೋದು, ಹಾಗೆ ನಮ್ಮ ನಲಪ ಮರಾಡಿ ತೈಲಮ್ ಆಗಿರ್ಬೋದು, ಹಾಗೆ ಪಿಟ್ಕರಿ ಆಗಿರ್ಬೋದು, ಆಲೂಗಡ್ಡೆ ರಸ, ಮೊಸರು, ಇದೆಲ್ಲ ನಮ್ಮ ಸ್ಕಿನ್ನಿಗೆ ತುಂಬಾ ಗ್ಲೋವಿಂಗ್ ಆಗಿ ಇಡೋವಂಥದ್ದು ಅಥವಾ ಬ್ಲೀಚಿಂಗ್ ಎಫೆಕ್ಟ್ ಕೊಡುವಂಥದ್ದು, ನಮ್ಮ ಸ್ಕಿನ್ನಲ್ಲಿರುವಂಥ ಮೆಲಾಸ್ಮಾ, ಪಿಗ್ಮೆಂಟೇಷನ್ ಇವೆಲ್ಲ ಕಡಿಮೆ ಮಾಡುವಂಥ ಒಂದು ಗುಣಗಳನ್ನು ಹೊಂದಿದೆ. ಹಾಗಾಗಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಅಂತೂ 100% ಇಲ್ಲ. ಧೈರ್ಯವಾಗಿ ಎಲ್ಲರೂ ಕೂಡ ಉಪಯೋಗಿಸ್ಬೋದು, ಆದರೆ ಪ್ಯಾಚ್ ಟೆಸ್ಟ್ ಮಾಡಿ ಉಪಯೋಗಿಸ್ಬೋದು. ಓಕೆನಾ? ನೋಡಿದ್ರಲ್ಲ, ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಒಂಚೂರಾದರೂ ಇಷ್ಟ ಆಗಿದ್ರೆ ಏನು ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಕ್ಲಿಕ್ ಮಾಡ್ಕೊಂಡು ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಸಪೋರ್ಟ್ ಮಾಡಬೇಕು. ಓಕೆನಾ? ನಾಳೆ ಮತ್ತೊಂದು ಇದೇ ರೀತಿಯ ಇನ್ಫಾರ್ಮೇಷನ್ ವಿಡಿಯೋ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್.